Hi guys, welcome back to Megan Agas YouTube channel. ಏನಪ್ಪ ಇವತ್ತು ಬ್ಲಾಗು ಅಂದರೆ ನಾನು ಆಲ್ರೆಡಿ ಬ್ಲಾಗ್ ಮಾಡಿದ್ದೀನಿ, ಇಂಟ್ರೊಡಕ್ಷನ್ ಒಂದು ಕೊಟ್ಟಿರಲಿಲ್ಲ, ಅದಕ್ಕೆ ಈಗ ಕೊಡ್ತಾ ಇದ್ದೀನಿ. ನೆನ್ನೆ ನಮ್ಮ ಕಾಲೇಜಲ್ಲಿ ಸೈನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದಾರೆ, ಅದರದ್ದೊಂದು ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೀನಿ. ಮತ್ತು ಟ್ರಾವೆಲಿಂಗ್ದೆಲ್ಲ ವೀಡಿಯೋಸ್ ಹಾಕಿದ್ದೀನಿ, ಅದನ್ನೆಲ್ಲ ಹಾಕ್ತೀನಿ, ನೋಡ್ಕೊಂಬನ್ನಿ. ಆಮೇಲೆ ಇವಳು ನನ್ನ ಫ್ರೆಂಡ್ ದೀಪಿಕಾ ಅಂತ. ಹಾಯ್ ದೀಪಿಕಾ. ಹಲೋ. ಅವಳು ಪ್ರೇಮ. ಅಲ್ಲಿ ಇವರು ಗೌತಮಣ್ಣ. ಅಣ್ಣ ತೆಗಿ ಅಣ್ಣ. ಓಡೋಗ್ತಿದ್ದಾರೆ, ಆಮೇಲೆ ತೋರಿಸ್ತೀನಿ. ಇವಾಗ ದೀಪಿಕದ ಸ್ವಲ್ಪ ಮಾತು ಕೇಳೋಣ. ಹಾಂ ನೋಡಿ, ತುಂಬಿ ತುಳುಕ್ತಿದ್ದಾರೆ ಜನ. ಒಂದು ದಿನ, ಯಾರ ದಿನ ಅಂತ ಕೇಳ್ಬಿಡಿ, ಸೈನ್ಸ್ ಡೇ. ಯಾರು ಸತ್ತೋಗಿಲ್ಲ, ಅದು ದಿನ ಅಲ್ಲ, ಸೈನ್ಸ್ ಡೇ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಮಾಡೋಣ ಅಂತಾನೆ ಬಂದಿದ್ದೀವಿ. ಇಂಟ್ರೆಸ್ಟ್ ಇಲ್ಲ, ಬಟ್ ಸ್ಟಿಲ್ ಬರಲೇಬೇಕು. ಒಂದು ನಿಮಿಷ ಹೊಡೀರಿ ಚಪ್ಪಾಳೆ. ಹಾಂ ಪ್ಲೀಸ್ ಪ್ಲೀಸ್ ಸಿಟ್ ಡೌನ್. ಆಮೇಲೆ ಸೆಲ್ಫಿಗಳೆಲ್ಲ ಆಮೇಲೆ ಆಟೋಗ್ರಾಫ್ ಕೂಡ ಕೊಡ್ತೀನಿ, ಎಲ್ಲರಿಗೂ ಕೊಡ್ತೀನಿ, ಯಾರು ಕಿತ್ತಾಡಬಾರ್ದು. ಸಮಾಧಾನದಿಂದ ಇರಿ, ಸಮಾಧಾನದಿಂದ. ಸೊ ಈ ಸೈನ್ಸ್ ಡೇ ಏನಕ್ಕೆ ಮಾಡ್ತಾರೆ ಅಂದ್ರೆ ಸೈನ್ಸ್ ಡೇ ಅದಕ್ಕೆ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಸೈನ್ಸ್ ಡೇ ದಿವಸ ಸೈನ್ಸ್ ತಿನ್ನಿ, ಸೈನ್ಸ್ ಮಾತಾಡಿ, ಸೈನ್ಸ್ ಕುಡೀರಿ, ಸೈನ್ಸ್ ಸ್ನಾನ ಮಾಡಿ, ಹಾಕೊಳ್ಳಿ ಒಳ್ಳೆ ಚಪ್ಪಾಳೆ. ಅದು ಯಾರು ಹೇಳಿದ್ದ ಇದನ್ನ? ಒಂದು ಚಾಕ್ಲೇಟ್. ಈ ಸೈನ್ಸ್ ಡೇ ದಿವಸ ಎಲ್ಲರೂ ಸೈನ್ಸ್ಗೆ ನಮಸ್ಕಾರ ಮಾಡಬೇಕಾಗಿ. ನಮಸ್ಕಾರ ಪ್ಲೀಸ್. ಏಮ ಅವ್ರು ಮಾಡ್ತಿಲ್ಲ, ದೀಪಿಕಾ ಅವ್ರು ಬೇಜಾರು ಮಾಡ್ಕೊಂತಾರೆ. ಎಲ್ಲರಿಗೂ ಅರ್ಥ ಆಯ್ತು ಅನ್ಸುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ದೀಪಿಕಾ ಅವರೇ, ಭಾಷಣ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಈ ಸೈನ್ಸ್ ದಿನದಂದು ಎಲ್ಲರೂ ಸೈನ್ಸ್ ಕುಡಿಬೇಕು, ತಿನ್ಬೇಕು ಅಂತ ಹೇಳಿದಾಗ ಸೈನ್ಸ್ ಬಟ್ಟೆ ಹಾಕೊಬೇಕು ಅಂತ ಹೇಳಿದವರು ನಮಗಿಲ್ಲ ನಾವು. ಹಾಗಾಗಿ ಅವ್ರಿಗೆ ಈ ಸೈನ್ಸ್ ದಿನದಂದು ಸತ್ಕಾರ ಮಾಡಬೇಕಾಗಿ ನಾನು ಕೋರ್ಕೊಳ್ತಾ ಇದ್ದೀನಿ. ಅದೆಲ್ಲ ಪ್ಯಾಚ್ ವರ್ಕ್. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ, ಚಪ್ಪಾಳೆ ಚಪ್ಪಾಳೆ. West of Chandrasekhar Venkataraman. The small village of Tiruvanaikara lies on the banks of the river Kaveri in Tamil Nadu. Here, on the 7th of November 1888, was born to C. Venkataraman and Parvati Ammal, a second son, Chandrasekhar Venkataraman. Not realizing then the enormous inroads in science that this extraordinary child would make, Venkataraman was a school teacher and a scholar of physics and mathematics. ಇವತ್ತು ನಾವು ಫಸ್ಟ್ ಟೈಮ್ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಗೆಸ್ಟ್ ಮಾಡಿ, 11 ಜನ ಹೋಗ್ತಾ ಇದ್ದೀವಿ. ಇವಳು ಫಸ್ಟು, ಮತ್ತು ನಮ್ಮ ಅತ್ತೆ, ಮಾವ, ಅಮ್ಮ, ಅಣ್ಣ ಎಲ್ಲ ಬರ್ತಿದ್ದಾರೆ. ಮತ್ತು ನಮ್ಮ ಚಿಕ್ಕಮ್ಮ ಅವರು ಯಲಹಂಕದಲ್ಲಿ ಜಾಯ್ನ್ ಆಗ್ತಾರೆ. ಯಲಹಂಕದಲ್ಲಿ ನಮಗೆ ಟ್ರೈನ್ ಇರೋದು, ಅಲ್ಲಿ ಹೋಗಿ ಸಿಗ್ತೀವಿ. ಈಗ ಬಸ್ ಏಕಿದ್ದೀವಿ ಗೈಸ್. ಏಕೆ ಆಲ್ರೆಡಿ 20 ಮಿನಿಟ್ಸ್ ಆಯಿತು, ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಲೇಟ್ ಆಗಿದೆ. ನಾವು 7:30ಗೆ ಹೋಗ್ಬೇಕಿತ್ತು, ಇಲ್ಲಿ 6:30 ಆಗಿದೆ. ಲೇಟ್ ಆಗಿ ಆಲ್ರೆಡಿ. ಇನ್ನೂ ಡಿನ್ನರ್ಗೆ ಊಟ ಬೇರೆ. ನಮ್ಮ ಚಿಕ್ಕಮ್ಮ ಅವರು ಆಲ್ರೆಡಿ ಹೋಗಿದ್ದಾರೆ. ಇನ್ನೂ ಚಿಕ್ಕಚಾಲೂ ರೀಚ್ ಆಗಿಲ್ಲ. ಇನ್ನೂ ಟೋಲ್ ಬಿಟ್ಟು ಹೋಗ್ತಾ ಇದ್ದೀವಿ. ಹೋಗ್ಬೇಕು ಬೇಗ. ಇನ್ನು ಊಟ ಕಟ್ಟಿಸ್ಕೊಂಡು ಎಲ್ಲ ಓಡ್ತಾ ಇದ್ದೀವಿ. ಟೈಮ್ ಆಗೋಗಿದೆ, ಎಲ್ಲ ಬರ್ತಾ ಇದ್ದಾರೆ.
ನಮ್ಮದು ಪ್ಲ್ಯಾಟ್ಫಾರ್ಮ್ 5 ಇದೆ. 3ಗೆ ಹೋಗ್ಬಿಟ್ಟಿದ್ವಿ, 5ಗೆ ಹೋಗ್ತಾ ಇದ್ವಿ. ನಾವು ರೈಲ್ವೆ ಟ್ರ್ಯಾಕ್ ಹತ್ರ ಬಂದಿದ್ದೀರಿ. ನೀನು ಸರಿ ಮಾತಾಡು. ಇವಾಗ ಎತ್ಬಿಟ್ಟು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರಿ. ಇವಾಗ ಹೋಗ್ಬಿಟ್ಟು ನೆಕ್ಸ್ಟ್ ನೋಡೋಣ ಬನ್ನಿ ಗಾಯ್ಸ್. ಇವನು ನನ್ನ ತಮ್ಮ ಮೋನಿ, ಇವನು ನನ್ನ ತಮ್ಮ ಹೆಸ್ರೇನು ಕುಮಾರ್ ಕರೆಯೋದು. ಇವರಿಬ್ರು ಇವರಿಬ್ರು ನನ್ನ ತಂಗಿರು, ಹರ್ಷಿತಾ, ಚಿನ್ಮಯಶ್ರೀ. ಮಾತಾಡಿ. ಅವಳು ನನ್ನ ತಂಗಿ ಅಷ್ಟು ಜಾಸ್ತಿ ಮಾತಾಡಲ್ಲ, ಇವಳು ಬಾಯಿ ಬಡ್ಕಿನೇ ಸ್ವಲ್ಪ. ಎಲ್ರಿಗೂ ಒಂದೊಂದು ಪೆಟ್ ನೇಮ್ ಇಟ್ಬಿಟ್ಟಿದ್ದಾರೆ. ಇವನ್ ಪೆಟ್ ನೇಮ್ ಏನು ಅಶಿತಾ? ನಿಂದು? ಅಶಿತೆ ಹೆಸರು ಸನಕ. ಅಶಿತೆ ಹೆಸರು ಏನ್ ಗೊತ್ತಾ? ಅಶಿಟಿ. ಗೈಸ್ ಟ್ರೈನ್ ಬಂತು. ಈಗ ಬಂದ್ವಿ ಟ್ರೈನ್ಗೆ. ನಾವಿಲ್ಲಿ ಫಸ್ಟಲ್ಲಿ ಇದ್ದೀವಿ, ಇನ್ನೊಂದು ಲಾಸ್ಟಲ್ಲಿ 6 ಜನ ಇದ್ದಾರೆ. ಫಸ್ಟಲ್ಲಿ 5 ಜನ ಇದ್ದಾರೆ, ಲಾಸ್ಟಲ್ಲಿ 6 ಜನ ಇದ್ದಾರೆ. 6 ಜನ ಅಲ್ಲ 6 ಜನ. ಜನ್ಮಕ್ಕೆ ಹೋಗೋ. ನನ್ನ ತಂಗಿ ಎತ್ಕೊಂಡೋಗಿ ತೋರಿಸ್ಕೊಂಬರ್ತೀನಿ. ಅತ್ತೆ ಊಟ ತಿಂತಾವ್ರೆ. ಊಟ ತಿಂತಾರು. ಆಂಟಿ ಹೆಂಗೈತೆ ಊಟ ಹೆಂಗೈತೆ? ಇಷ್ಟ ಆಗಿಲ್ವಾ? ನಮ್ಮ ಆಂಟಿಗೆ ಇಷ್ಟ ಆಗಿಲ್ಲ ಅಂತ ಎತ್ಕೊಂಡು ಹೋಗ್ತೈತೆ ವಾಪಸ್. ಈ ಟ್ರೈನಲ್ಲೇ ತಗೊಂಡಿದ್ದು, ನಾವು ಊಟ ಕಟ್ಟಿಸ್ಕೊಂಡಿದ್ದ. ನಮಸ್ಕಾರ ಅಣ್ಣ, ಹೆಂಗೈತೆ ಊಟ? ನಮಗೆಲ್ಲ ಚೆನ್ನಾಗಿತ್ತು. ಅಷ್ಟೇ. ನಿಂಗೆ ಹೆಂಗಿತ್ತು ಊಟ? ಚೆನ್ನಾಗಿತ್ತಲ್ವಾ? ನಮ್ಮಣ್ಣ ಅಲ್ಲಿ ತಿಂತಿದ್ದಾನೆ. ಇನ್ನೆಲ್ಲಾರ್ದು ಊಟ ಆಯಿತು. ನಾವೇ ಕಾಣಿಸ್ತಾ ಇದೀವಿ ನೋಡಿ. ಮಲ್ಕೊಳಕ್ಕೆಲ್ಲ ರೆಡಿ ಆಗ್ತಾ ಇದ್ದೀವಿ. ನಾನು ಇಲ್ಲಿ, ನನ್ನ ತಂಗಿ, ನನ್ನ ತಮ್ಮ, ಕೆಳಗಡೆ ನಮ್ಮಮ್ಮ, ಅಲ್ಲಿ ನಮ್ಮ ಆಂಟಿ ಮಲ್ಕೊತಾ ಇದ್ದೀವಿ. ಇನ್ನು ಮಿಕ್ಕಿದವರೆಲ್ಲ ಅಲ್ಲಿ ಲಾಸ್ಟಲ್ಲಿದ್ದಾರೆ, ನಾವಿಲ್ಲಿ ಫಸ್ಟಲ್ಲಿದ್ದೀವಿ. ಇವರಿಬ್ಬರು ಬೇರೆಯವರು, ಬೀದರ್ ಅವರು. ನಾವು ಮಾರ್ನಿಂಗ್ ಸಿಗ್ತೀವಿ. ಈಗ ಬಂದು ರೀಚ್ ಆದ್ವಿ ಗೈಸ್ ಮಂತ್ರಾಲಯ. ಈಗ ಹೋಟೆಲ್ಗೆ ಹೋಗಿ ಮತ್ತೆ ಮಲಗೋದೆ. ಈಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಇದೇ ಗೈಸ್ ನಾವಿರೋದು ರೂಮ್ಸು. ನೋಡೋಕ್ಕೆ ಶೆಡ್ ಇದ್ದಂಗಿದೆ, ಬಟ್ ಒಳಗಡೆ ಚೆನ್ನಾಗಿದೆ. ನನ್ನ ತಂಗಿ ಇವಾಗಿದ್ದು ಬರ್ತಿದ್ದಾಳೆ. ಬನ್ನಿ ರೂಮ್ ತೋರಿಸ್ತೀವಿ. ರೂಮ್ಸ್ ಚೆನ್ನಾಗಿದೆ. ನೋಡಿ ಎಲ್ಲ ಮೆಸ್ ಆಗೋಗಿದೆ. ಅಷ್ಟೇ. ಒಂದು ನನ್ನ ತಮ್ಮ ಮಲಗಿದ್ದಾನೆ, ಇವು ನಮ್ಮ ಮಾವ ಇನ್ನು ಮಲಗಿದ್ದಾರೆ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ವೆದರ್ ಎಲ್ಲ, ಪಿಂಕ್ ಹೂವು ಎಲ್ಲ ಎಷ್ಟು ಚೆನ್ನಾಗಿದೆ. ಇಲ್ಲಿ ಒಂದೊಂದು ರೂಮ್ಸ್ಗೂ ಒಂದೊಂದು ಆಟೋ ಇದೆ, ಅವರೇ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ ದೇವಸ್ಥಾನಕ್ಕೆ. ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ.
ಅಷ್ಟೇ ಗೈಸ್. ಟೆಂಪಲ್ಗೆ ಹೋಗೋದೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.